ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಲಿಪಟ್ಟಿ ನೋಡ್ರಿ ಫ್ರೆಂಡ್ಸ್, ಹಿಟ್ಟು ನಾದಿಟ್ಟಿನಿ. ಜೋಳದ ಹಿಟ್ಟು, ಕಡ್ಲಿ ಹಿಟ್ಟು, ಗೋಧಿ ಹಿಟ್ಟು, ಒಂದು ಸ್ವಲ್ಪ ರೇಷನ್ ಅಕ್ಕಿ, ಅನ್ನ ಮೆತ್ತಗ ಮಾಡಿದ್ದು, ಉಪ್ಪು, ಖಾರ, ಅರಿಶಿನ ಪುಡಿ, ಉಳ್ಳಾಗಡ್ಡಿ, ಟಮಾಟಿ ಸಣ್ಣ ಕಟ್ ಮಾಡಾಕಿನಿ, ಕೊತ್ತಂಬರಿನ ಕೂಡ ಸಣ್ಣ ಕಟ್ ಮಾಡಾಕಿನಿ, ಜೀರಿಗೆ ಹಾಕಿನಿ, ಎಳ್ಳು ಹಾಕಿನಿ. ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೈಟ್ದು ಸಾಂಬಾರು ಇತ್ತು, ಸಾಂಬಾರು ಕೂಡ ಹಾಕಿನಿ. ಎಲ್ಲ ಕೂಡಿ ಮಿಕ್ಸ್ ಮಾಡಿ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟು ನಾದಿಟ್ಟಿನಿ. ಈ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತಾಲಿಪಟ್ಟಿ ರೆಡಿ ಆಗೈತಿ. ಟೇಸ್ಟಿಯಾಗಿ ಇರ್ತೈತ್ರಿ, ಮಸ್ತ್ ಬಿಸಿ ಬಿಸಿಯಾಗಿನೇ ತಿನ್ಬೇಕು. ಆಲ್ರೆಡಿ ಯಜಮಾನ್ರು ಕೂಡ ಊಟಕ್ಕೆ ಬಂದಿದ್ದಾರೆ, ಮಕ್ಕಳು ಕೂಡ ಕುಂತಾರ. ಅದ್ರ ಜೊತೆಗೆ ಮೊಸರು, ಶೇಂಗಾ ಹಿಂಡಿ ಇಲ್ಲ ಮೊಸರು ಜೊತೆಗೂ ಹಂಗೆ ತಿನ್ಬೋದು, ಬೆಣ್ಣೆ ಜೊತೆಗೆ ತಿನ್ಬೋದು. ಬೆಣ್ಣೆ ಫ್ರಿಜ್ನಾಗಿತ್ತು ತೆಗೆದಿಟ್ಟು ನೋಡ್ರಿ. ಈ ಥರ ಸ್ವಲ್ಪ ಬೆಣ್ಣೆ ತಾಲಿಪಟ್ಟಿನ ತಿನ್ಬೋದು, ಹಂಗೆ ಮೊಸರು ಏನೂ ಇಲ್ಲಾಂದ್ರೆ ಉಪ್ಪಿನಕಾಯಿ ಹಚ್ಕೊಂಡು ಹಂಗೆ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು. ಸೂಪರಾಗಿ ಟೇಸ್ಟಿಯಾಗಿ ಇರ್ತದ, ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ನಮ್ಮ ಮನ್ಯಾಗ ತಾಲಿಪಟ್ಟಿ ಭಾಳ ಲೈಕ್ ಮಾಡ್ತಾರೆ. ಎಲ್ಲ ಉದಿದ ಪಲ್ಯ ಗಿಲ್ಲ ಏನಾದರೂ ಇತ್ತಂದ್ರೂ ಕೂಡ ಅದನ್ನು ಹಾಕಿ ಮಸ್ತಾಗಿ ಮಾಡ್ಬೋದು ನಾವು. ನೋಡ್ರಿ ತಳಗಿಡು ಎಷ್ಟು ಮಸ್ತ್ ಆಗುತ್ತೆ. गट्टी येते ना मेत्तगಬೇಕು. मम्मी इथं छोटे असले तर आतापर्यंत काय म्हणते ते दही दही संपलं असतं. अये पप्पा छोटेला करूत हे आणि ते लय आवडतं. ಸೂಪರ್. ಯಜಮಾನ್ರಿಗೆ ಒಂದು ಹಾಕಂಬ್ರಿ, ಬಿಸಿ ಬಿಸಿ ವೈನ್ ಆಗಲ್ಲ ಹಾಕ್ತೀನಿ. ನಾನು ಏನೇ ಒಂದು ಬಿಸಿದು ಹಾಕ್ಕೊಂಡೆ ನೋಡ್ರಿ. ತಾಲಿಪಟ್ಟ ಮಸ್ತಾಗಿ ಬಂದಿತ್ತು ರೀ. ಮ್ಯಾಗೆಲ್ಲ ಕ್ರಿಸ್ಪಿ, ಒಳಗಡೆ ಮೆತ್ತಗ, ಅದೆಲ್ಲದ್ರದ್ದು ಫ್ಲೇವರ್ ಹಿಟ್ಟಿಂದು, ಜಾದ ಹಿಟ್ಟಿಂದು, ಗೋಧಿ ಹಿಟ್ಟಿದ್ದು, ಕಡ್ಲಿ ಹಿಟ್ಟಿನ ಫ್ಲೇವರ, ಉಳ್ಳಾಗಡ್ಡಿ ಟಮಾಟಿ ಸಣ್ಣ ಹೆಚ್ಚಾಕಿದ್ದು ನಡು ನಡು ಬಾಯಿ ಒಳಗೆ ಸಿಗ್ತಿರ್ತೈತಿ. ಕೊತ್ತಂಬರಿ, ಜೀರಿಗೆ, ಎಳ್ಳು, ಆಹಾ ಮಸ್ತ್. ಯಾರ್ಯಾರು ಬೇಕಾದರೂ ಉಪ್ಪಿನಕಾಯಿ ಹಾಕೊಂಡು ತಿಂದರು, ಮೊಸರು ಹಾಕೊಂಡು ತಿಂದರು, ಬೆಣ್ಣೆ ಹಾಕೊಂಡು ತಿಂದರು, ಮೂರು ಅದಾವ. ಸೊ ನಾ ಈ ಸದ್ಯಕ್ಕೆ ಒಂಚೂರು ಮೊಸರು ತಾಲಿಪಟ್ಟಿ ಹಾಕೊಂಡು ತಿಂತೀನಿ. ಒಂದಿಷ್ಟು ಅನ್ನ ಹುಷಾರ, ಸಾಂಬಾರು ಐತಿ, ಇದೊಂದು ತಿಂದು ಮ್ಯಾಗಿಟ್ಟು ಅನ್ನ ಸಾರು ತಿನ್ನೋದು ನೋಡ್ರಿ. ಈ ಥರದ್ದು ಯಾವಾಗಾರ ಒಂದೊಂದು ಸರಿ ನಾವು ಮಕ್ಳಿಗೆ ಮಾಡಿಕೊಡ್ತಿದ್ರೆ, ನಮ್ದು ಹಳೇ ಕಾಲದ ಪದ್ಧತಿದು ತಾಲಿಪಟ್ಟಿರಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಇದ್ರೊಳಗೆ ಬೇರೆ ಬೇರೆ ಥರದ್ದು ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಬೋದು. ಸೊ ಚೆನ್ನಾಗಿರ್ತೈತಿ, ಊಟ ಮಾಡೋಣ ಬರ್ರಿ. ಸಾಯಂಕಾಲ ಆಗೇ ಹೋಗುತ್ತೆ ನೋಡ್ರಿ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಒಂದೊಂದು ದಿನ ಗೊತ್ತಾಗಲ್ಲ. ಒಂದೊಂದು ದಿನ ಟೈಮ್ ಒಂದೊಂದು ಅವರ್ ಕಳಿಬೇಕಂತಂದ್ರೆ ಬೇಸರ ಆಗುತ್ತೆ. ಸಂಜೆ ಮಾಡಿ ಇವತ್ತು ಚಾ ಇಲ್ಲ. ಈ ನನ್ನ ಮಗನಿಗೆ ಆಳ್ವಿ ಅಂದ್ರೆ ಫೇವ್ರೇಟ್ ಆಗಿಬಿಟ್ಟೈತಿ. ಸೊ ಅದಕ್ಕಂತೇಳಿ ಈಗ ಆಳ್ವಿ ನೆನೆ ಇಟ್ಟಿದ್ದೆ. ಊಟ ಮಾಡಿದಾಗನ ಆಳ್ವಿ ಸದ್ಯಕ್ಕೆ ಕುದಿಯಕತ್ತೈತಿ. ಬರೀ ಈಗ ಪಟ್ಟಂತ ಕಿಚನ್ದಾಗ ಹೋಗೋಣ. ಹೋಮ್ವರ್ಕ್ ಮಾಡಂತೆ ಕುಂದ್ರಿಸಿನಿ. ಈಗ ಆಳ್ವಿ ಚಟ ಆಗೈತ್ರಿ. ಈಗ ಸ್ವಲ್ಪ ಕೊಡಮಂತ, ಅದು ಒಳ್ಳೇದು ನೋಡ್ರಿ. ಆಳ್ವಿ ಕೊಡುವಂಥದ್ದು ಭಾಳ ಅಂದ್ರೆ ಭಾಳ ಒಳ್ಳೇದು. ನಾಳೆಗೆ ಶನಿವಾರ, ಮಕ್ಕಳಿಗೆ ಡಬ್ಬಿಗೆ ಬೇಕಲ್ರಿ, ಪದ್ದರ ದೋಸರ ಮಾಡಿದ್ರೆ ಆಯಿತು. ಅದಕ್ಕಂತ ನೆನೆ ಇಟ್ಟಿನಿ. ಹಾಲು ಕೂಡ ಹಾಕಿನಿ. ಚಂದ ಕುದಿಯಕತ್ತದ ನೋಡ್ರಿ. ಗಟ್ಟೆನ ಹಾಲು ಜಸ್ಟ್ ಇವಾಗ ತಾನೇ ಕಾಸಿನಿ. ಕಾಸಿದೆಲ್ಲ ಹಾಕಿದೀನಿ ರೀ. ಒಮ್ಮೊಮ್ಮೆ ಹಸಿ ಹಾಲು ಹಾಕ್ಬಿಟ್ಟು ಅಂದ್ರೆ ಹೊಡಿತದ ಅನ್ನೋದು ಭಯ. ಅನ್ನ ಮಾಡತ್ನ ಮಧ್ಯಾಹ್ನ ಸ್ವಲ್ಪ ಉಕ್ಕು ಬಂದೈತಿ ರೀ. ರೇಷನ್ ಅಕ್ಕಿ ಅನ್ನ ಮಾಡಿದ್ನೆಲ್ಲ ಬಿಸಿ ಬಿಸಿದು ಉಂಡ್ರಾತಂತೇಳಿ ಅದು ಒಂಚೂರು ಉಕ್ಕೈತಿ ನೋಡ್ರಿ. ಮೊದಲೆಲ್ಲ ಒಲೆ ಮ್ಯಾಗ ಅದು ಮ್ಯಾಗಿನ ಬುರುಗ ಚಮಚೆಲ್ಲ ತೆಗೆದು ಸೈಡಿಗೆ ಹಾಕ್ತಿದ್ವಿ. ಸೊ ಈ ಕುಕ್ಕರ್ನಾಗ ಜಾಸ್ತಿ ಮಾಡೋದ್ರಿಂದ ಬುರುಗ ತೆಗೆದಾಗಲ್ಲ. ಓಪನ್ ಇಟ್ಟು ಮಾಡಿದ್ವಿ ಅಂದ್ರೆ ಈ ಥರ ಬರ್ತದೆ ನೋಡ್ರಿ. ರೇಷನ್ ಅಕ್ಕಿ ಒಳಗೆ ಜಾಸ್ತಿ ಚಲೋ ಅಕ್ಕಿ ಬರೋಲ್ಲ. ಮಸ್ತಾಗಿ ಕುದ್ದೈತಿ ಈಗ ನೋಡ್ರಿ. ಎಷ್ಟು ಗಟ್ಟಿಗೆ ಚಂದ ಕಾಣಕತ್ತದಲ್ಲ. ಇನ್ನೊಂದು ದಿನ ಹಾಲು ಹಾಕಂ, 3 ಜನಕ್ಕೆ ಹಾಕ್ಬೇಕಲ್ಲ, ಅದಕ್ಕಂತೇಳಿ. ಈ ಚಳಿಗಾಲ, ಈಗ ಮಳೆ ಬರತ್ನ್ಯಾಗ ಭಾಳ ಒಳ್ಳೇದು ನೋಡ್ರಿ. ಯಾರು ಬೇಕಾದ್ರೂ ಕುಡಿಬೋದು. ಸ್ವಲ್ಪ ಜಾಸ್ತಿ ಹೀಟ್ ಇದ್ದವರು ನೋಡ್ಕೊಂಡು ಮಾಡಿರಿ. ದಿನ ಅಲ್ಲ, ಯಾವಾಗಾರ ಒಂದಿನ ಪರವಾಗಿಲ್ಲ. ಕೆಲವೊಬ್ರು ಬೆಲ್ಲ ಕುಡಿತಾರೆ. ಈ ಸದ್ಯಕ್ಕೆ ಬೆಲ್ಲ ಇಲ್ಲ, ನಾವು ಸಕ್ಕರೆನ ಹಾಕಕತ್ತೀವಿ. ಬಸ್ ಸಕ್ಕರೆ ಒಂಚೂರು ಕರಗಲಿ. ವಿಡಿಯೋ ನೋಡುವಾಗ ನಿಮಗೂ ಆಳ್ವಿ ಕುಡಿಬೇಕಂತ ಅನಿಸಿದ್ರೆ ಈಗಲೇ ನೆನೆ ಇಡ್ರಿ. ಬೆಳಿಗ್ಗೆ ಆಗಿತ್ತಂದ್ರೆ ಸಾಯಂಕಾಲ ಕುಡೀರಿ, ಸಾಯಂಕಾಲ ಇತ್ತಂದ್ರೆ ಬೆಳಗ್ಗೆ ಕುಡೀರಿ ನೆನೆ ಇಟ್ಟು. ಒಂಚೂರು ತುಪ್ಪ ಹಾಕೊಂಬಂತ. ತುಪ್ಪ ಇರ್ಬೇಕಂತ್ರಿ ಅದಕ್ಕೆ ಮಸ್ತ್. ನಮ್ಮ ಮಮ್ಮಿ ಹೇಳ್ತಿರ್ತಾರೆ ಆಳ್ವಿ ಅಂದ್ರೆ ತುಪ್ಪ ಇರ್ಬೇಕಂತೇಳಿ. ಓಕೆ, ಎಲ್ಲ ಚಂದಾಗ ಕರಗ್ತದ.
ಸಕ್ಕರೆ ಮತ್ತು ತುಪ್ಪ ಎಲ್ಲ ಮಿಕ್ಸ್ ಆಗಲಿ. ಈಗ ಬಟ್ಲಿ ಇದು ಬಟ್ಲಿ ಅಂತೀನೋ ಬಟ್ಟಲ ಹಾಕೊಂಬಿಡಮಂತ. ಅಳವಿ ಮಸ್ತ್ ನನಗೂ ಲೈಕ್ ಆಗ್ತದೆ. ನಮ್ಮ ಪಿಲ್ಯಾಗಂತರೂ ಮಮ್ಮಿ ಮ್ಯಾಗ ಚಾಕ್ಲೇಟ್ ಇರ್ತಾ ಹಾಲು ಹಾಕಿರ್ತೀವಿ ಅದು ಸ್ವೀಟ್ ಮಾಡಿಕೊಡು ಅಂತಾನೆ. ಅಳವಿ ಅನ್ನೋ ತಲೆ ಬರಲ್ಲ ಅವನಿಗೆ. ನಾನು ವಿಚಾರ ಮಾಡ್ತೀನಿ ಮತ್ತೇನು ಅದು ಹಂಗೆ ಹಿಂಗೆ ಅಂತೇಳಿ. ಅದು ಮಮ್ಮಿ ಗೋಡ್ ಇರ್ತಾ ಸರ್ವಂಟಿ ಶ್ರೀಯ ಪಾಪು ಸಣ್ಣದಿದ್ದಾಗ ಆಯಿ ಮಾಡಿ ಕೊಡ್ತಿದ್ಲು ನೋಡು ಅದು ಅನ್ನೋ ಅವಾಗ ತಲೆ ಬರ್ತಾವೆ. ಮಗನಿಗೆ ಅಳವಿ ಬೇಕಾದಂತೆ. ಓಕೆ ಇದು ರೆಡಿ ಆಗೈತಿ. ಓಕೆ ಅಳವಿ ಇಸ್ ರೆಡಿ. ಮ್ಯಾಗ ಅಷ್ಟೇ ಹಾಲು ತಿಂದಂಗೆ ಆಗುತ್ತೆ ರೀ, ಒಳಗೆಲ್ಲ ಅಳವಿ ಇರ್ತಾವೆ. ಓಕೆ ಪಟ್ ಹಾಳ್ವಿ ಕುಡೇನು ಬರ್ರಿ. ಅಡುಗೆನೂ ಅಂತೂ ಕೂಡ ಮಾಡಿದ್ದೀನಿ ರೀ ಫೈನಲಿ. ಈಗ ಯಜಮಾನ್ರು ಬಂದಾರ, ಇವತ್ತು ಲೇಟ್ ಆಗೈತಿ. ಸೊ ಅಂದರೂ ಊಟ ಮಾಡೋಣಂತ ಬರ್ರಿ ಎಲ್ಲರೂ ಕುಡ್ಕೊಂಡು. ಪಿಲ್ಯಾ ಹೇಳ್ತೇನ ಬಂದಿ ನಡಿ. ಬರ್ರಿ ಈಗ ಸಿಂಪಲ್ ಊಟ ಐತಿ ರಾತ್ರಿ ಏನಂತೇಳಿ ತೋರಿಸ್ತೀನಿ. ಚಪಾತಿ ಉಳಿದಿದ್ದು ಚಪಾತಿ ಮುರಿ ಮಾಡೀನಿ, ಹಾಗೆ ಅನ್ನ ಮಾಡೀನಿ, ಟೊಮೆಟೊ ಗೊಜ್ಜು ಮಾಡೀನಿ ನೋಡಿ. ಟೊಮಟಿ ಇಟ್ಟಿಟ್ಟದೇ ಒಂಥರ ಇದು ಆದಂಗೆ ಹಾಕತ್ತಾವ. ಮೊದಲ ಮಡಿ ಬರತ್ತೈತಿ, ಸ್ವಲ್ಪ ಗೊಜ್ಜು ಮಾಡಿದ್ರೆ ಆಯ್ತು ಅಂತೇಳಿ. ಸಾರು ಅಂತ ನೀನು ಮಾಡಿದ್ದಿದ್ರೆ ಅದೇ ಉಳಿದಿತ್ತು ಬೆಳಗ್ಗೆ. ಸೊ ಗೊಜ್ಜು ಮಾಡಿದ್ರೆ ಭಾಳ ದಿನ ಆಯಿತು. ಮಸ್ತ್ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಮಾಡೀನಿ. ಬಿಸಿ ಬಿಸಿ ಅನ್ನ ಜೊತೆ ಟೊಮೆಟೊ ಗೊಜ್ಜು. ಹುಡುಗರು ಶಾಲೆಗೆ ಹೋದ್ರಿ. ಬೆಳಗ್ಗೆ ಎದ್ದು ಅವ್ರಿಗೆ ನಾಷ್ಟ ಮಾಡಿಕೊಟ್ಟೆ, ದೋಸೆ ಹಾಕಿ ಚಟ್ನಿ ಮಾಡಿಕೊಟ್ಟು ಅವರು ಕೂಡ ಹೋದರು ಸ್ಕೂಲಿಗೆ. ಕುಡಿಯೋ ನೀರು ಬಂದವ. ಮಣ್ಣಿನೇ ಜಾಸ್ತಿ ತುಂಬ್ಯಾರ ಯಜಮಾನ್ರು, ಹಂಗಾಗಿ ಈ ಸರಿಗೇನು ನೀರು ತುಂಬಂಗಿಲ್ಲ. ಇನ್ನೆಮ್ಮಿಗೆ ಬರ್ತಾವೆ ನೋಡ್ರಿ ಆವಾಗ ತುಂಬ್ಕೋತಾರ. ಸೊ ಹಾಗಾಗಿ ನಾನು ಗಪ್ಪ ಅದೇ ನೀರು ಬಂದವ ನೋಡ್ರಿ. ಎಲ್ಲ ಕಡೆ ಮೋಟ್ರ್ ಶಬ್ದ ಈ ಸದ್ಯಕ್ಕೆ. ಇವತ್ತಂತೂ ಬೆಳಗ್ಗೆನೇ ತಲೆ ನುಸಕತ್ಬಿಟ್ಟೈತೆ ನನಗಂತೂ ಕೂಡ. ಯಾಕಂದ್ರೆ ಗೊತ್ತಿಲ್ಲ, ನಿದ್ದೆನೂ ಕೂಡ ಅರ್ಧ ಎಚ್ಚರಿಕೆ ಅರ್ಧ ನಿದ್ದೆ ಆದಂಗೆ. ಸೊ ಹಾಗಾಗಿ ಅದಕ್ಕೆ ನುಸಕತ್ತೈತೆ ಏನೋ ಗೊತ್ತಿಲ್ಲ. ಯಜಮಾನ್ರು ಕೂಡ ಹೋಗ್ಯಾರ ಈಗ ಕೆಲ್ಸಿಗೆ. ನಾನು ನೀರದಾವ ಅರ್ಜೆಂಟ್ ಅಂತ ಕೆಲಸ ಐತಿ, ತೋರಿಸ್ತೀನಿ ಬರ್ರಿ. ಅಡುಗೆ ಮನೆ ನೋಡ್ಬೇಡ್ರಿ ಈಗ ಅಷ್ಟೇ, ಯಾಕಂದ್ರೆ ಎಲ್ಲ ಮೆಸ್ಸಿ ಐತಿ. ಬಾಂಡೆ ಒಳಗೆ ತಿಕ್ಕೊಂಡೀನಿ, ಸಿಂಕ್ ತಿಕ್ಕೊಂಡಿ. ಹಾಗೆ ಸ್ವಲ್ಪ ಹಿಂಗೆ ಅಡುಗೆಗಂತೆ ಕುಡಿಯೋ ನೀರು ರೀ ತುಂಬೀನಿ. ಇದು ಅಕ್ಕ ಊರಿಂದ ಕಳ್ಸಿದ ಬೆಣ್ಣೆ ರೀ, ಫ್ರಿಜ್ನಾಗ ಇಟ್ಟಿದ್ನೆ. ಸ್ವಲ್ಪ ತುಪ್ಪರ ಕಾಸಿದ್ರೆ ಆಯ್ತು ಅಂತೇಳಿ ತೆಗೆದಿಟ್ಟಿನಿ. ಹಾಗೆ ಬಿಸಿ ಬಿಸಿ ದೋಸೆ ಮಾಡಿಕೊಟ್ಟು ಅದ್ರ ಮ್ಯಾಗ ಬೆಣ್ಣೆ ಹಾಕ್ಕೊಟ್ಟಿನಿ. ಬೆಣ್ಣೆ ದೋಸೆ ಯಜಮಾನ್ರಿಗೆ ಚಟ್ನಿ ಬೆಣ್ಣೆ ದೋಸೆ ತಿಂದು ಹೋದ್ರು ಅವರು. ಸ್ವಲ್ಪ ಹಾಕಿನ್ರಿ, ಸರಿ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ. ಪಡ್ಡು ಮಾಡಿದ್ರು ಅಂತೂ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ ಸಖತ್ತಾಗಿ. ನೈಟ್ದು ಒಂಚೂರು ಅನ್ನ ಸಾರು ಐತಿ. ಹಾಲು ಕೂಡ ಕಾಸ್ಬೇಕು ನೋಡ್ರಿ ಸದ್ಯಕ್ಕೆ. ನಾನು ಇಷ್ಟು ತನಕ ಕಾಸೇ ಇಲ್ಲ. ರಾತ್ರಿ 2-3 ಸರಿ ಕಾಸಿಟ್ಟಿದ್ದೆ. ಲೈಟ್ರ್ ಒಂದು ಹತ್ತವಲ್ತು. ಅವ್ವ ಹೆಂಗೆ ಮಿರಾಕಲ್ ಆಗುತ್ತೆ ನೋಡ್ರಿ ಒಂದೊಂದು ಸರಿಗೆ. ಹತ್ತಲ್ಲ ಹತ್ತೇ ಬಿಡ್ತದೆ. ಎಷ್ಟೊಂದು ಕೆನೆ ಐತಿ, ಹಾಗೆ ಕಾಸ ಮತ್ತು ಹುಡುಗರು ಬರೋಣ ಕುಡಿಯೋಕೆ ಕೊಟ್ರೆ ಆಗುತ್ತೆ ನೋಡ್ರಿ. ಭಾಳ ಕೆನೆ ಬಂದಿದ್ದು ಹಾಲು ಮಕ್ಕಳಿಗೆ ಯಾವಾಗಾರ ಒಂದು ಸರಿ ಕೊಡ್ತೀನಿ, ಪ್ರತಿದಿನ ಕೊಡಲ್ಲ, ಸಾಲಿಂತ ಬರೋಣ. ಸೊ ಈಗಂತರೂ ಹೆಂಗೆ ಚಿಮ್ಮಕತ್ತೈತಿ ನೀರು. ಬೆಣ್ಣೆ ಮನೆಯಿಂದ ಬೆಣ್ಣೆ ನೋಡ್ರಿ. ಒಂಚೂರು ಡಬ್ಬಿ ಒಳಗೆ ಎಷ್ಟರ ತೆಗೆದು ಇಡ್ತೀನಿ, ತೆಗೆದು ಉಳಿದು ಕಾಸ್ತೀನಿ. ಹುಳಿ ಆಗಿಲ್ಲ ಏನಾಗಿಲ್ಲ ನೋಡ್ರಿ. ಹಾಗೆ ಫ್ರೆಶ್ ಇದ್ದಿದ್ದು ಅಕ್ಕ ಕೊಟ್ಟಿದ್ಲು, ಅಲ್ಲಿಂದ ತಂದು ಫ್ರಿಜ್ನಾಗೆ ಇಟ್ಟೆ ನಾನು ಕೂಡ. ಓಕೆ ಈಗ ನೈಟ್ ನಾಷ್ಟ ಹಾಕೋತಿ. ಅದಕ್ಕಿಂತ ಮುಂಚೆಕ್ಕೆ ನೀರಿದ್ದು ಅಲ್ರಿ, ವಾಸನೆ ಬರಕತ್ತಿತ್ತು ಹಾಸಿಗೆ. ಅದಕ್ಕೆ ಸಾಬೂನು ಪುಡಿ ಹಾಕಿ ಎಣ್ಣೆ ಇಟ್ಟಿದ್ದೆ ನೋಡಿರಿ. ನೀರು ಸ್ವಚ್ಛ ಅದಾವು. 2 ಸರಿ ತೊಳೆದು ಚೆಲ್ಲೀನಿ. ಈಗ ಎತ್ತಿ ಹಿಂಡಿ ಇಟ್ಬಿಡ್ತೀನಿ. ಹಾಸಿಗೆ ಹಿಂಡಿ ಹಾಕಿ ಅದನ್ನು ಒಣ ಹಾಕಿದ್ದೀನಿ ರೀ. ಒಣ ಹಾಕಿಸಿ ಸ್ವಚ್ಛದ ಎಲ್ಲ ಮನೆಯ ಸಾಮಾನು ಹತ್ತಿಟ್ಟು ಕಸ ಹೊಡೆದು ಮನೆ ಒರೆಸಿ ನೀರಿಂದ ಗಡಿಗೆ ಎಲ್ಲ ತೊಳೆದು ಅದಕ್ಕೆ ನೀರು ಹಾಕಿ ಕಾಲ್ ಬಂತಂದು ಹಂಗೆ ಕಾಲ್ ಅಟೆಂಡ್ ಮಾಡಿ ಕೂತಿದ್ದೀನಿ ರೀ. ಈಗ ಹುಡುಗರು ಕೂಡ ಬಂದಾರ ಶಾಲೆಲಿಂತ. ಪಡ್ಡು ಹಾಕೊಳಕತ್ತಾರ. ಮಮ್ಮಿ ಪಡ್ಡು ಹಾಕೋತೀನಿ ಅಂತೇಳಿ. ಇನ್ನೊಂದು ಸ್ವಲ್ಪ ಚಟ್ನಿ ಐತಿ. ಯಾಕೆ ಸ್ವಲ್ಪ ಥಂಡಿ ಬಿಟ್ಟಂಗೆ ಆಕತ್ತೈತಿ. ನನಗೂ ಚಹಾ ಮಾಡಿಕೊಡವ ಅಂತೇಳೀನಿ. ಮಗಳು ಚಹಾ ಮಾಡಿಕೊಟ್ಟಾಳ್ರಿ. ಚಹಾ ಕುಡಿಬೇಕಂತ ಅಂದ್ಕೊಂಡೆ. ಹಾಗೆ ಮತ್ತು ಬ್ಲಾಗನ್ನು ಕೂಡ ತೊಗೊಂಡ್ರಾಗಿ ಅಂತೇಳಿ. ಕೂದಲ ಮೊದಲು ಎಷ್ಟಿದ್ದು ರೀ ಎಲ್ಲನೂ ನೆನೆಸ್ಕೊಂಡಂಗೆ ಆಗ್ಬಿಟ್ಟೈತಿ ಜೀವನದೊಳಗೆ. ಮೊದಲು ಹೆಂಗಿದ್ವಲ್ಲ, ಮೊದಲು ಹೆಂಗಿತ್ತಲ್ಲ ಲೈಫ್, ಕೂದಲು ಹೆಂಗಿತ್ತಲ್ಲ, ನಾವು ಎಷ್ಟು ಸ್ಲಿಮ್ ಇದ್ವಲ್ಲ,
ಎಷ್ಟು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ತಿದ್ವಲ್ಲ ಅಂಥೇಳಿ ಒಮ್ಮೊಮ್ಮೆ ಮೊದಲಿಂದ ನೆನ್ಪು ಮಾಡ್ಕೋತ ಕುಂದಿರ್ತೀವಿ. ಆದರೆ 10 ವರ್ಷ ಬಿಟ್ಟು ಇನ್ನು 10 ವರ್ಷ ಮುಂದಿಂದ ಅವಾಗೂ ಇವತ್ತಿನ ಚಲೋ ಐತಂತ ನೆನೆಸ್ತೀವಿ, ಏನು ಮಾಡ್ತೀವೋ ಗೊತ್ತಿಲ್ಲ. ಬಟ್ ಹಿಂಗೆ ಕಾಲ ಹೆಂಗೆ ಹೋಗುತ್ತೆ ಹಂಗೆ ತೊಗೊಂಡ್ಬಿಟ್ವಿ ಅಂದ್ರೆ ಈಸಿ ಆಗಿಬಿಡ್ತೈತೆ ಲೈಫ್. ಆದರೆ ನಾವು ಭಾಳ ಡಿಫಿಕಲ್ಟ ಏನೋ ಒಂದು ಅನ್ಕೋರಿ ಹಂಗೆ ವಿಚಾರ ಮಾಡ್ತೀವಿ. ಕೆಲವೊಬ್ರು ಎಲ್ಲ ಎಷ್ಟು ಕೂಲಾಗಿ ತೊಗೋತಿರ್ತಾರೆ, ಎಷ್ಟು ಮಾಮೂಲಿಯಾಗಿ ತೊಗೋತಿರ್ತಾರೆ. ಯಾರೋ ಒಂದು ಬೈದ್ರೂ ಕೂಡ ಅದು ರೂಢಿ ಆಗ್ತಾ ನಮ್ಗೆ ಸಮಾಧಾನ ಆಗುತ್ತೆ ಗೊತ್ತಿಲ್ಲ. ಯಾರೋ ಒಂದು ಮಾತು ಅಂದ್ಬಿಟ್ರೆ ಎಷ್ಟು ಮನಸ್ಸಿಗೆ ಹಚ್ಕೊತೀವಿ, ಬೇಜಾರು ಮಾಡ್ಕೋತೀವಿ. ಒಳ್ಳೆ ಅದೇ ನೆನಪಾಗ್ಬಿಡುತ್ತೆ. ನಾವು ಏನು ಮಾಡ್ದೇನೆ ತಪ್ಪಿಲ್ಲಾರ್ದೇ ಯಾರೋ ಒಬ್ರು ಅಂದ್ಬಿಟ್ರಲ್ಲ ನಮಗಂತೇಳಿ ಕೇಸಿ. ಆದ್ರೆ ಅದು ಒಳ್ಳೆ ನಾವು ಏನೂ ಇಲ್ಲೇನೆ ನಾವೇನು ಮಾಡ್ದೇನೆ ಬರೀ ಒಳ್ಳೆ ಅನ್ನೋರು ಇದ್ರಪ್ಪ ಅಂದ್ರೆ ಅವ್ರ ಬಗ್ಗೆನೂ ಒಂದೊಂದು ಸರಿ ನಮ್ಗೆ ಮುಂದೆ ವಿಚಾರ ಮಾಡ್ಕೋತ ನೋವು ಕೇಳ್ಕೊತ ಹೋಲ್ಬಿಡು ಇದ್ರದ್ದು ಎಟ್ಟ ಐತಿ ಅಂತ ಇಗ್ನೋರ್ ಮಾಡ್ಬೋದೇನು. ಬಟ್ ಏನೂ ಅನಿಸ್ಕೊಳ್ದೇ ಇರೋ ಮನುಷ್ಯ ಯಾರಾದರೂ ಏನಾದರೂ ಒಂದು ಅಂತಾರಂದ್ರೆ ನಮ್ಗದು ಪಟಕ್ಕನಂಗೆ ಈಸಿಯಾಗಿ ತೊಗೊಳಕ್ಕಾಗಂಗಿಲ್ಲ. ಸೊ ಹಾಗಾಗಿ ಮೈಂಡ್ ಡಿಸ್ಟರ್ಬ್ ಆಗ್ಯೋದು ಭಾಳ ಮಾಮೂಲಿ ನೋಡಿ. ಬಾಯ್ಲಿ ಮೊನ್ನೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮಾಡಿದ್ನಲ್ಲ, ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ರೀ. ಅದನ್ನ ಸೋಸಿ ತೊಳೆದಿಟ್ಟಿನಿ. ಸದ್ಯಕ್ಕೆ ನೀರು ಜಾನ್ಲ ಅಂತೇಳಿ ತುಪ್ಪನೂ ಕೂಡ ಕಾಸಿನಿ. ಘಮ ತುಪ್ಪ ಒಂಚೂರು ಬೆಣ್ಣೆ ತೆಗೆದಿಟ್ಟಿನಿ ರೀ. ದೋಸೆ ಗಿಸೆ ಮಾಡಿದಾಗ ಹಾಕಕ್ಕೆ ಬರ್ತಂತೇಳಿ ಸೋಸಮ್ಮೆ ಸದ್ಯಕ್ಕೆ. ಘಮ ರೀ ಮನೆಯೆಲ್ಲ ಸ್ಮೆಲ್ ಮಸ್ತ್ ಬರಕತ್ತೈತಿ. ಈ ಬೊಗಣ್ಯಾಗ ಏನರ ಸ್ವೀಟ್ ಮಾಡಕ್ಕೆ ಬರ್ತೈತಿ. ಇಲ್ಲಿಕ್ಕಂದ್ರೆ ಈ ಬೊಗಣೆ ನೀರು ಕಸ್ಕೊಂಡು ಸೋಸ್ಕೊಂಡು ಬೇರೆದ್ರ ತೆಗೆದು ಸಜ್ಜಕರ ಮಾಡಕ್ಕೆ ಬರ್ತೈತಿ. ತುಪ್ಪ ಆಹಾ ಘಮ ಅನ್ನತ್ ನೋಡ್ರಿ. ಮುಚ್ಚಿಟ್ಬಿಡಮ್ಮಿ ಸದ್ಯಕ್ಕೆ. ಇಲ್ಲೇ ಸೈಡಿಗೆ ಇಡಂಬ್ರಿ ಇಲ್ಲಿ ಜಗಲಿ ಬಲ್ಯಾಕ. ಹುಡುಗರು ಪಡ್ಡು ದೋಸೆನ ಏನು ಬೇಕು ಸಾವ ಹಾಕೊಂಡಾರಿ. ಇಷ್ಟಿಟ್ಟು ಹುಷಾರ. ಸೈಡಿಗೆ ಎತ್ತಿದ ಮಿಲ್ಲಿಕ್ಕಿಲ್ಲಿ ಅಡುಗೆ ಮಾಡೋಕೆ ಕೈನೇ ಆಡಂಗಿಲ್ಲ ರೀ ಇಲ್ಲಿ. ಅದಕ್ಕೆ ಅಡುಗೆ ಎಲ್ಲ ಆಯ್ತು ನೋಡ್ರಿ. ಗ್ಯಾಸ್ ಕಟ್ಟಿ ಒರೆಸಿ ನಿಂಗತ್ತೆ ಫುಲ್ ಡೀಪ್ ಕ್ಲೀನ್ ಅಂತೇನಿಲ್ಲ, ಅಷ್ಟೇ ಒದ್ದೆ ಅರ್ಬಿ ಮಾಡಿ ಒರೆಸ್ಕೊಂಡಿನಿ. ಇವು ಬಾಂಡೆ ಇನ್ನೂ ಸ್ವಲ್ಪ ಮಾಡೈತೆ ನೋಡ್ರಿ, ಒಣಗಿಲ್ ಚಂದಾಗಿ. ಹಂಗಾಗಿ ಇಲ್ಲೇ ಬಿಟ್ಟಿನಿ. ಸಾಯಂಕಾಲ ಆದರೆ ಇಟ್ರಾತು ಅಂತೇಳಿ ಮತ್ತಿಷ್ಟು ಬಾಂಡೆ ಬಿದ್ದು ನೋಡ್ರಿ. ಅಡುಗೆ ಮಾಡಿದ್ದು ಪಲ್ಯ ಕಡೆಗೆ ಹೆಂಗೆ ಮಾಡಿದೆ, ತುಪ್ಪ ಕಸಿದೇನೈತಿ ಅದನ್ನು ಬಸ್ತು ಇದ್ರಾಗ ಹಾಕಿದ್ನೆಲ್ಲ ಡಬ್ಬಿ ಒಳಗೆ. ಈ ಬೆಣ್ಣೆ ಡಬ್ಬಿ ಎಷ್ಟ್ರ ಒಂದು ಹಾಕಿದ್ದು ಇಲ್ಲೇ ಇಟ್ಟಿನಿ ರೀ. ಇದೊಂದಿಷ್ಟು ಇಟ್ಟೈತಿ. ಇದನ್ನು ಬೇರೆದ್ರ ತೆಗೆದು ಹಾಕ್ಬೇಕಂದೆ, ನೀರೂ ಇಲ್ಲ ತೊಳ್ಯಾಕೆ, ಸುಮ್ಮನೆ ಅಲ್ಲೆಲ್ಲ ಇದಾಗ್ತಾವ ಅಂತೇಳಿ ಹಂಗೆ ಇಟ್ಟಿನಿ ರೀ. ಅದ್ರೊಳಗನೆ ಮುಚ್ಚಿ ಇರ್ತದೆ ಅಂತೇಳಿ ಹಿಟ್ಟಿನ ಹುಳಿ ಆಗೋದಿಲ್ಲ, ಏನಾಗಂಗಿಲ್ಲ. ಸೊ ಹಾಗಾಗಿ ಮನೆ ಎಲ್ಲ ಅಷ್ಟು ಕ್ಲೀನಾಗೈತೆ ರೀ. ಊರಿನ ತಂದು ಇಲ್ಲಿ ಸೈಡಿಗೆ ಇಟ್ಟಿನ ಮಕ್ಳಿಗೆ ಬೇಕಾದ ತಿಂತಾರಂತೇಳಿ. ನೀರು ಎಷ್ಟು ಆರಾಮ್ ಕುಡಿಬೇಕು ಅನ್ಸುತ್ತಂದ್ರೆ ಹಿಂಗೈತಿ ತೊಳೋದು. ಇದೆಲ್ಲ ಬೆಳಗಾಗ್ಬಾರ್ದು ನೋಡ್ರಿ. ನಾವು ಇದನ್ನು ತೊಳೋದು ಅಂದರೆ ಬರೀ ನೀರು ಹಾಕಿ ಕೈಲೇ ಇದು ಮಾಡಿ ನೀರು ಹಾಕಿ ಇಟ್ಟು ಅಂದ್ರೆ ಈ ಥರ ಬ್ಲ್ಯಾಕ್ ಕಲರ್ ಇರ್ತೈತಿ. ನೀರು ತಣ್ಣಗಿರ್ತಾವೆ, ನ್ಯಾಚುರಲ್ ಕೋಲ್ಡ್. ಸ್ನೇಹ ಮಾಡಮ್ಮ ನಿಂತಾಳೆ ಇಲ್ಲಿ ಗ್ಯಾಲ್ರಿ ಒಳಗೆ. ಅದು ಬ್ಲ್ಯಾಂಕೆಟ್ ತೊಗೊಂಡು ಸ್ನೇಹ ಕೌದಿ ಒಣಗ ಡೌಟ್ ಇವತ್ತು ನೋಡ್ಬೇಕು. ಇದನ್ನೇ ಈ ಕಡೆ ಇದ್ದಿದ್ದನ್ನ ಆ ಕಡೆ ತಿರ್ಗಿ ಸಾಕ್ತೀನಿ ರೀ ಉಲ್ಟಾ ಮಾಡಿ. ते गरम करून पाणी गळून घेऊन ते पाणी तिथे ठेवली. ते बघणे टाकले की ते खाली काळा काळा असते. ते पाणी गरम केलं ना त्याच्यामधलं तूप सगळं पाणीमध्ये येत असते. ते चाळणीमध्ये हे करून गुळ घालून केली. चांगला लागले ना.
ಇವತ್ತಿನ ಊಟಕ್ಕೆ ಸಜ್ಕ ಮಾಡಿ ನೋಡ್ರಿ. ತುಪ್ಪ ಕಾಸಿದ್ನೆಲ್ಲ ಬೊಗಣ್ಯಾಗ ನೀರು ಹಾಕಿ ಕುದಿಸಿ ತೊಗೊಂಡು ಸೋಸಿ ಒಳ್ಳೆ ಬೆಲ್ಲ ರವೆ ಹಾಕಿ ಸಜ್ಕ ಮಾಡೀನಿ. ಸಬ್ಬಸ್ಗೆ ಸೊಪ್ಪಿನ ಪಲ್ಯ, ರೊಟ್ಟಿ, ಶೇಂಗಾ ಸಾರು, ಮಾಮೂಲಿ ಅನ್ನ. ಮಧ್ಯಾಹ್ನ ಇವತ್ತಿನ ಊಟ. ಚಜ್ಜಕ್ಕಂದ್ರೆ ತುಪ್ಪ ಹಾಲು ಇರ್ಬೇಕ್ರಿ, ಅಂದ್ರೆ ಮಸ್ತ್ ಆಗುತ್ತೆ. ಯಾವಾಗಾರ ಒಂದ್ಸರಿ ನೀವು ಚಜ್ಕನ ಮಾಡ್ಕೋರಿ, ಮಕ್ಳಿಗೇನು ಕೊಡ್ರಿ, ನೀವು ತಿನ್ಕೋರಿ. ನಾವು ಊಟ ಮಾಡೋಣ ಬರ್ರಿ. ಬಿಳ್ಜೋಳ ರೊಟ್ಟಿ ರೀ, ಊರಿಂದ ಇಟ್ಟು ತೊಗೊಂಬಂದಿದ್ನೆಲ್ಲ ಒಂದು 4 ರೊಟ್ಟಿ ಅಷ್ಟು ಇಟ್ಟು ಉಳಿದಿದ್ದು ಮಾಡಿದ್ದು ನೋಡ್ರಿ. ಎಲ್ಲರಿಗೆ ತಾಟ್ನೆ ಹಾಕ್ಕೊಟ್ಟೀನಿ ಸದ್ಯಕ್ಕೆ. ನೋಡ್ರಿ ಈಗ ನೋಡ್ರಿ ಹೆಚ್ಚಿಗೆ ಮಾಡೋದು ಅಲ್ಲಿಡೋದು ಹಿಂಗತ್ತೆ ಬ್ಯಾಡ ಅಂತೇಳಿ ನಾನು ಅಂತೀನಿ ರೀ. ಇನ್ನು ಚಪಾತಿ ಟೈಮ್ ರಾತ್ರಿ 11 ಹಾಕಿ ಬರಾಕತ್ತೈತಿ. ಅಡುಗೆ ಎಲ್ಲ ಆಗೈತ್ರಿ. ಯಜಮಾನ್ರ ಸಂಬಂಧ ವೇಟ್ ಮಾಡತ್ತೀವಿ. ನಾಳೆಗೆ ಮಕ್ಕಳದು ಸ್ಕೂಲು ಸುಟ್ಟಿ, ಅದಕ್ಕಂತೇಳಿ ಆರಾಮ್ಸರಿ ಊಟ ಮಾಡಿದ್ರೆ ಆಯ್ತು ಅಂತೇಳಿ. ಎಲ್ಲ ಗಂಡ ಮಕ್ಕಳು ಒಂದೇ ದಿನ ಸುಟ್ಟಿ ಇತ್ತಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ರಿಲೀಫು. ಇಲ್ಲ ಸ್ವಲ್ಪ ಇಬ್ರಿಗೂ ಮಕ್ಕಳಿಗೂ ರಜೆ, ಗಂಡಗೂ ರಜೆ, ಸ್ವಲ್ಪ ನಿವಾಂತ ಆರಾಮ್ಸರಿ ಎದ್ದೇಳ್ಬೋದು ಅಂತೇಳಿ. ಆದರೆ ನಮ್ಮ ಮನೆಯೊಳಗೆ ರವಿವಾರ ದಿನ ಮಕ್ಳಿಗೆ ರಜೆ ಇರ್ತಾ, ಯಜಮಾನ್ರ ಕೆಲಸ ಇರ್ತೈತಿ. ಸೋಮವಾರ ದಿನ ಯಜಮಾನ್ರದ ಅಂಗಡಿ ಸುಟ್ಟಿ ಇರ್ತೈತಿ, ಮಕ್ಕಳ ಸ್ಕೂಲ್ ಇರ್ತೈತಿ. ಹಾಗಾಗಿ ಸ್ವಲ್ಪ ನಿವಾಂತಂತ ಅನ್ಸೋದೇ ಇಲ್ಲ ನನಗಂತ್ರೂ. ನಾನು ಟೈಮಿನ ಹೇಳಬೇಕು, ಮಾಡಬೇಕು ನೋಡ್ರಿ ಫ್ರೆಂಡ್ಸ್. ಇಬ್ಬರದು ಒಂದೇ ದಿನ ರಜೆ ಇದ್ರೆ ಆರಾಮಂತ ಅನ್ನಿಸ್ತಿತ್ತು. ಬಟ್ ಮಿಡಲ್ದೊಳಗೆ ಒಟ್ಟು ಯಜಮಾನ್ರು ಸುಟ್ಟಿ ತೊಗೊಳಂಗಿಲ್ಲ. ಅವರು ಸುಟ್ಟಿ ತೊಗೊಂಡ್ರೆ ಏನಾದರೂ ಇಲ್ಲಿ ಫಂಕ್ಷನ್ ಇದ್ರೆ ಅಷ್ಟೇ ತೊಗೊತಾರೆ ಅವರು. ಎಂಥ ತಲೆಗೆ ಹೋಗೋ ಕೆಲಸ ಇದ್ರೂ ನಡು ಅವ್ರು ಸುಟ್ಟಿ ತೊಗೊಂಗಿಲ್ಲ. ಒಂದು ಯಜಮಾನ್ರ ಬಗ್ಗೆ ಹೆಮ್ಮೆ ವಿಷಯ ಏನಪ್ಪ ಅಂದ್ರೆ, ಅವ್ರ ಅಂಗಡಿಯೊಳಗೆ ಏನು ಕೆಲಸ ಮಾಡ್ತಾರೆ ನೋಡ್ರಿ. ನನ್ನ ಗಂಡ ನಿಯತ್ತಿನ ನಾಯಕಿನ ಒಂದು ಪಟ್ಟು ಮೇಲಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಪಗಾರ ಕೊಡ್ತಾರೆ, ಇವ್ರು ದುಡಿತಾರೆ. ಆದರೆ ಈಗಿನ ಕಾಲದೊಳಗೆ ನನ್ನ ಗಂಡನಂಥ ಕೆಲಸಗಾರ ಯಾರೊಬ್ಬರೂ ಇಲ್ಲ ಅಂತ ನನಗೊಂದು ಖುಷಿ ಐತಿ. ಅದು ಒಂದು ಹೆಮ್ಮೆ ಪಡೋದಕ್ಕೆ ಜಾಸ್ತಿ ಕಾರಣ ಐತಿ. ಸಾಕಷ್ಟು ವಿಷಯದೊಳಗೆ ನಮ್ಮ ಯಜಮಾನ್ರು ನಾನು ಹೇಟ್ ಮಾಡ್ತೀನಿ. ಬಟ್ ಆ ವಿಷಯದೊಳಗೆ ಏನೋ ಒಂದು ಅವ್ರ ಹತ್ರ ನಿಯತ್ತೈತಲ್ಲ, ಅವ್ರು ಮಾಡೋ ಕೆಲಸಕ್ಕೆ. ಯಾರೋ ಬೇರೆದವ್ರು ಆಗ್ಬಿಟ್ಟಿದ್ರ ಎಷ್ಟೋ ಮುಂದೆ ಬರ್ತಿದ್ರು ಇಷ್ಟೊತ್ತಿಗೆ. ಅವರು ವಯಸ್ಸು 15 ಇದ್ದಾಗ ಅವರು ಆ ಕೆಲಸಕ್ಕೆ ಹೋದವರು. ಅವರು ದೊಡ್ಡ ಮಾಲಕರ ಜೊತೆಗೇ ಅವ್ರ ಒಡನಾಟ ಜಾಸ್ತಿ. ಈಗ ದೊಡ್ಡ ಮಾಲಕರು ಅಷ್ಟು ಬರಲ್ಲ ಅಂತ ಅಂಗಡಿಗೆ. ಸಣ್ಣ ಮಾಲಕರು ಅಂದ್ರೆ ದೊಡ್ಡ ಮಾಲಕರ ಮಗನ ಜೊತೆಗೆ ಸದ್ಯಕ್ಕೆ ಯಜಮಾನರು ಕೆಲಸ ಮಾಡ್ತಾರೆ. ಅವರು ಮಾಲಕರು, ಇವರು ಕೆಲಸಗಾರ. ಬಟ್ ಆದರೂ ಅವರು ಮನೆ ಮಗನಕಿನೇ ಹೆಚ್ಚಿಗೆ ಅದಾರ. ಒಂದೇ ಕೆಲಸ ಅಲ್ಲ ಅವ್ರು ಮಾಡೋದು. ಅಂಗಡಿಯಾಗೂ ಕೆಲಸ ಮಾಡ್ತಾರೆ, ಆಮೇಲೆ ವಸೂಲಿಗೆ, ಆಮೇಲೆ ಹೊಲಕ್ಕೂ ಹೋಗ್ತಾರೆ. ಹೊಲ್ದಾಗ ಏನಾದರೂ ಆಳು ಕಾಳು ಕೆಲಸ, ಬೋರ್ ಹೊಡೆಯೋದು, ಹಿಂಗೇನ್ರ ಬಿತ್ತನೆ ಹಿಂಗೇನ್ರ ಇದ್ದಾಗ ಹೋಗ್ತಿರ್ತಾರೆ ಮಾಲಕರ ಜೊತೆಗೆ. ಆಮೇಲೆ ಡ್ರೈವರ್ ಅದಾರ. ಮತ್ತು ಮನ್ಯಾಗೂ ಅವರು ಮಾಲಕರ ಮಕ್ಕಳು ಟ್ಯೂಷನ್ಗೆ ಬಿಡೋದು, ತರೋದು ಎಲ್ಲ ಯಜಮಾನ್ರು ಮಾಡ್ತಾರೆ. ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಹೊಲಕ್ಕೆ ಹೋಗ್ತಾರೆ, ಕೆಲಸ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಆಮೇಲೆ ಅಂಗಡಿ ಕೆಲಸ ಮಾಡ್ತಾರೆ. ಆಮೇಲೆ ಮನ್ಯಾಗೂ ಕೂಡ ಅವ್ರ ಮನೆ ಮಗನ ಥರ ಇರೋ ಕಾರಣದಿಂದಾಗಿ ಫಂಕ್ಷನ್ ಅದು ಇದು ಇತ್ತಂದ್ರೆ ಮನ್ಯಾಗೂ ಅವ್ರು ಹೇಳಿದ ಕೆಲಸ ಮಾಡ್ತಾರೆ. ಸೊ ಬಟ್ ನಮ್ಮ ಮನೆಗೆ ಅವರು ಯಜಮಾನರು, ಈ ಮನೆಗೆ ಅವರು ಮಾಲಕ. ನಮ್ಮ ಯಜಮಾನರು ಮಾಲಕನಿಗೆ ಕೆಲಸ ಮಾಡ್ಬೋದು. ನನ್ನ ಮನೆಗೆ ನನ್ನ ಗಂಡು ನನಗೆ ಮಾಲಕ, ಈ ಮನೆಗೆ ಮಾಲಕ, ಈ ಮನೆ ಯಜಮಾನ, ಈ ಮನೆ ಹಿರಿಯ. ಸೊ ಇಲ್ಲಿನೂ ಅವ್ರದ್ದಾದಂಥ ಜವಾಬ್ದಾರಿ ಇರ್ತೈತಿ. ಅವ್ರದ್ದಾದಂಥ ಒಂದು ಏನಂತ ಹೇಳ್ತೀರಿ, ಒಂದು ಕರ್ತವ್ಯ ಅನ್ನೋದನ್ನು ಅವರೇ ಮಾಡಬೇಕಾಗ್ತದೆ. ಅಂಗಡಿಯೊಳಗೆ ಇವ್ರು ಒಂದಿನ ಮಾಡಿಲ್ಲ ಅಂದರೆ ಇನ್ನೊಬ್ಬರು ಮಾಡಿ ಕವರ್ ಮಾಡ್ಬೋದು. ಬಟ್ ಈ ಮನೆಯೊಳಗೆ ಅವ್ರು ಮಾಡೋ ಕೆಲಸ ಅವರೇ ಮಾಡಬೇಕು. ಅವ್ರನ್ನ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಸೊ ನನ್ನ ಒಂದು ಜೀವನದೊಳಗೆ ನನ್ನ ಗಂಡನೇ ನನಗೆ ಮಾಲಕ. ಈ ಮನೆಗೆ ನನ್ನ ಯಜಮಾನ್ರೇ ಯಜಮಾನ, ಮಾಲಕ. ಸೊ ಹಾಗಾಗಿ ಅವ್ರ ಜವಾಬ್ದಾರಿನ ಅವ್ರವ್ರು ಮಾಡಿದ್ರೆ ಯಾವ ಮನೆಯೊಳಗೂ ಪ್ರಾಬ್ಲಮ್ ಬರೋಲ್ಲ. ಯಾವ ಮನೆಯೊಳಗೂ ಕಿರಿಕಿರಿ ಮನಸ್ಥಿತಿ, ಹೆಣ್ಮಕ್ಳು ಅಳೋದು ಬರೋದೇ ಇಲ್ಲ. ಬಟ್ ಆ ಜವಾಬ್ದಾರಿ ಯಾಕೆ ಮಾಡಲ್ಲ ಅಂತ ಕ್ವಶನ್ ಮಾಡಿದಾಗ ಹೆಚ್ಚಿಗೆ ಅದು ಒಂದು ವಿಕೋಪಕ್ಕೆ ಹೋಗೋ ಚಾನ್ಸ್ ಭಾಳ. ಸೊ ನಮ್ಮ ಮನೆಯೊಳಗೆ ಆ ಥರದ್ದು ಭಾಳ ಆಗ್ತಿರ್ತಾವೆ. ಹಾಗಾಗಿ ಕ್ವಶನ್ ಮಾಡದೇ ಇದ್ರೂ ಕೂಡ ಒಂಥರ ಮೂಕ ಪ್ರಾಣಿ ಥರ ಇರೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಾವು ಮನುಷ್ಯರು, ಅದಕ್ಕೆ ಹೇಳಾರ ಮೂಕ ಪ್ರಾಣಿ ಅಂತೇಳಿ. ಪ್ರಾಣಿಗಳು ಮೂಕವಾಗಿ
ಅವ್ರಿಗೆ ಭಾವನೆ ಇರುತ್ತೋ ಬಿಡುತ್ತೋ ಹೇಳ್ಕೊಳಲ್ಲ. ಬಟ್ ಮನುಷ್ಯರು ಅಂದ್ಮ್ಯಾಗ ನಾವು ಮೂಕ ಪ್ರಾಣಿ ಅಲ್ಲ, ನಾವು ಮನುಷ್ಯರು, ನಮಗೂ ಭಾವನೆಗಳು ಇರ್ತಾವೆ. ನಾವು ಒಂದೊಂದು ಸರಿ 10 ಸರಿ ಗಪ್ಪಿದ್ರು ಒಂದು ಸರಿಗಾದ್ರೂ ಅದನ್ನು ಹೇಳೇಬೇಕಾಗ್ತದೆ. ಸೊ ಏನೇ ಆಗಲ್ಲಕ್ಕ, ಒಳ್ಳೆ ಜೀವನ ಎಲ್ಲದೂ ಹೆಣ್ಮಕ್ಳು ಒಳ್ಳೆ ಜೀವನ ಇರಬೇಕು. ತಂದೆ ಆದವನು ತನ್ನ ಕರ್ತವ್ಯ ನಿಭಾಯಿಸಿದ್ರೆ ನಮ್ಮ ಮಕ್ಕಳಿಗೆ ಟೆನ್ಷನ್ ಇರೋಂಗಿಲ್ಲ. ಗಂಡ ಆದವನು ತನ್ನ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರೆ ಹೆಂಡತಿಗೆ ಟೆನ್ಷನ್ ಇರೋಂಗಿಲ್ಲ. ಒಂದು ಗಂಡ ಸುದ್ದಿರಬೇಕು, ಇಲ್ಲ ತಂದೆ ಸುದ್ದಿರಬೇಕು. ಒಂದೊಂದು ಹೆಣ್ಣಿನ ಜೀವನದೊಳಗೆ ಗಂಡನೂ ಸುದ್ದಿರಂಗಿಲ್ಲ, ತಂದೆನೂ ಸುದ್ದಿರಂಗಿಲ್ಲ. ಆವಾಗ ಜಾಸ್ತಿ ಮೈಂಡ್ ಡಿಸ್ಟರ್ಬ್ ಆಗಿಬಿಡ್ತೈತಿ. ಇನ್ನೂ ಬಂದಿಲ್ಲ ಯಜಮಾನ್ರಿಗೆ, ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಆದ್ರೂ ಏನೇ ಹೇಳ್ರಿ, ಕಡಿ ಮಂದಿದು ಸ್ವಲ್ಪ ಟೈಮಿಂಗನೇ ಜಾಸ್ತಿ. ಹಗಲು ರಾತ್ರಿ ಒಂದೇ, ಎಲ್ಲರೂ ಒಂದೇ ಥರ ಇರೋಂಗಿಲ್ಲ. ಏಯ್ ಅಕ್ಕ, ಅಯ್ಯ ನಿನ್ನ ಪಪ್ಪ ಫೋನ್ ಮಾಡ್ತೀನಿ ರೀ. ಕುತ್ಕೊಂಡು ಇಲ್ಲಿ ನೋಡ್ರಿ, ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಏನು ಮಾಡ್ಬೇಕಂದ್ರೆ ಇಂಥದ್ದು ಮಾಡ್ಬೇಕು ನೋಡ್ರಿ. ಇದು ಹೆಬ್ಬಳೆಲ್ಲ ಬ್ಯಾನಾಗೋಯ್ತು ನೋಡ್ರಿ. ಸಣ್ಣ ಬೆಳ್ಳುಳ್ಳಿ ಜವಾರಿ ಅದ ಊರ್ಲಿಂದ ತಂದು ಎಲ್ಲ ಈ ಥರ ಪಲ್ಲಕ್ಕಿದ್ದು ರೀ. ಅದು ಏನಂತಾರೆ, ಬೆಳ್ಳುಳ್ಳಿ ಪಲಕನೇ ಅಂತಾರೆ. ಸೊ ಒಂದೊಂದು ಈ ಥರ ಆಗಿ ಹೋಗಿ ಬಿಟ್ಟಿನಿ. ಏನಲ್ಲ ಇದು ಮನೆ ತುಂಬ ಆತಾವ್ರಿ. ಫ್ಯಾನ್ ಹಚ್ಚಿನ ಲೈಟಾಗಿ, ಅದಕ್ಕಂತೇಳಿ ಈ ಥರ ಸುಲಿದು ಚಿಲ್ದ ಹಾಕ್ತೀನಿ. ಮನೆಯೆಲ್ಲ ಅದು ಅಂದ್ರೆ ಒಂಥರ ಸೀಗ್ರಿ ರೀ ಇದು ಬೆಳ್ಳುಳ್ಳಿ. ಫೋನ್ ಮಾಡಿದ್ವಿ, 5 ನಿಮಿಷ ಮನೆಗೆ ಇರ್ತೀನಿ ಅಂದಾರ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಒಂದೊಂದು ಲೈಕ್ನು ನಮಗೆ, ಒಂದೊಂದು ಕಮೆಂಟೂ ಒಂದೊಂದು ಹೊಸ ಮೆಂಬರ್ಸಿಗೆ ಹೋಗಿ ತಲುಪ್ತಾ ಅನ್ನೋದು ಉದ್ದೇಶ ಅಷ್ಟೇ. ಲೈಕ್ ಮಾಡೋದ್ರಿಂದ ಆಗಲಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆಗಲಿ, ಕಮೆಂಟ್ ಮಾಡೋದ್ರಿಂದ ಆಗಲಿ ನಮಗೆ ದುಡ್ಡು ಬರೋಂಗಿಲ್ಲ. ತುಂಬ ಜನ ಅದೊಂಥರ ನಂಬಿಕೆ ಬೇರೆ ಥರ ಇಟ್ಕೊಂಡಾರ. ಖಂಡಿತ ನೀವು ಲೈಕ್, ಶೇರ್, ಕಮೆಂಟ್ ಮಾಡೋದ್ರಿಂದ ನಮಗೆ ದುಡ್ಡು ಬರೋಂಗಿಲ್ಲ, ಅರ್ಥ ಮಾಡ್ಕೊರಿ. ನಮ್ಮ ವಿಡಿಯೋ ಹೊಸಬ್ರಿಗೆ ಹೋಗಿ ತಲುಪ್ತಾವೆ. ವಿಡಿಯೋ ನೋಡೋಕೆ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವೆ, ಅದ್ರ ಮ್ಯಾಗ ನಮಗೆ ಎಷ್ಟು ಪಗಾರ ಅನ್ನೋದು ಬರ್ತಿರ್ತೈತಿ. ಬೆಳ್ಳುಳ್ಳಿ ಟೈಮ್ ಆಯ್ತಂತೇಳಿ ಈ ಟೈಮ್ ಇದ್ದಾಗ ಈ ಕೆಲಸ ನೋಡ್ರಿ. ಫ್ರಿಜ್ನಾಗ ಇಟ್ಬಿಡಿಸ್ನೇ ಅದನ್ನು. ಊಟದ್ದೆಲ್ಲ ತಳಗಿಟ್ಬಿಡುಮ. ಈಗ ಪಲ್ಯ ಮಾಡೀನಿ, ಮಸ್ತಾಗೈತಿ. ಮನೆಯೆಲ್ಲ ಘಮ ಘಮ ಅನ್ನಕತ್ತೈತಿ. ಆ ಥರ ಪಲ್ಯ ಏನು ಮಾಡೀನಿ ಅಂತೇಳಿ ತೋರಿಸ್ತೀನಿ. ಬಟ್ ರೆಸಿಪಿನ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅದೆಲ್ಲ ಮಾಡ್ಕೊತಾ ಕೂತ್ರೆ ಲೇಟ್ ಆಗಿಬಿಡ್ತೈತಿ. ಯಜಮಾನ್ರು ಊಟಕ್ಕೆ ಬಂದಾಗ ಅವ್ರಿಗೆ ಶೀಘ್ರ ಆಗುತ್ತೆ. ಅದಕ್ಕಂತೇಳಿ ಸುಮ್ಮನೆ ಬೇಯಿಸ್ಕೊಳೋದು ಮಾಡಿನೂ ಬೇಯಿಸ್ಕೊಳೋದು. ಎಲ್ಲರ ಯಾರ್ದಾರ ಮನೆಗೆ ಹೋಗಿ ಖಾಲಿ ಕುಂತು ಟೈಮ್ ಪಾಸ್ ಮಾಡಿ ಟೈಮಿಗೆ ಮಾಡ್ಲಿಕ್ಕಂದ್ರೆ ಗಂಡು ಕೆಲಸಲಿಂದ ಬಂದಾಗ ಅಡುಗೆ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಅದೊಂಥರ ಮಾತು ಬೇರೆ ರೀ. ಬಟ್ ಮನ್ಯಾಗ ಕೆಲಸ, ಈಗ ಸೀರೆ ಬಗ್ಗೆನೂ ಕೂಡ ಎಂಕ್ವೈರಿ ಬರ್ತೈತಿ, ಅದಕ್ಕೂ ರಿಪ್ಲೈ ಕೊಡಬೇಕು. ನಾನು ಮನ್ಯಾಗ ಒಂದು ಸ್ವಲ್ಪ ಸೀರೆ ತಂದು ಮಾರಾಕತ್ತೀನಿ. ದೊಡ್ಡ ಅಂಗಡಿ ಇದ್ದರಿಗೆ ಅದು ಏನಿದು ಅನ್ಸಲ್ಲ. ಒಂದು ಗಿರೇಕ್ ಹೋದ್ರು ಮತ್ತೆ ಎಷ್ಟೋ ಬರ್ತಾವೆ ಅನಿಸ್ತೈತಿ. ಒಂದೊಂದು ಗಿರೇಕಿನೂ ನಮಗೆ ಇಂಪಾರ್ಟೆಂಟ. ಒಂದು ಗಿರೇಕ್ ಒಂದು 100-200 ರೂಪಾಯಿ ಬರ್ತಾವೆ. ಅದರಿಂದ ನನಗೂ ಒಂದು 100-200 ರೂಪಾಯಿ ಸಿಗ್ತಾವಂದ್ರೆ ಅದರಿಂದ ಹೆಲ್ಪ್ ಆಗುತ್ತೆ ಅಂತೇಳಿ ಅದಕ್ಕೂ ರಿಪ್ಲೈ ಕೊಡಬೇಕು. ಈ ಕಡೆ ಚಪಾತಿ ಮಾಡಕತ್ತಿದ್ದೆ, ಕಾಲ್ ಬಂತು. ರೇಟ್ ಕೇಳಿದ್ರು, ಮತ್ತು ಅದ್ರಾಗ ಬೇರೆ ಕಲರ್ಸ್ ಕೇಳಿದ್ರು, ಬೇರೆ ರೇಟ್ನೊಳಗೂ ಸೀರೆಗಳು ತೋರಿಸಂದ್ರು. ಅದನ್ನು ಇಮಿಡಿಯೇಟ್ಲಿರೇ ರಿಪ್ಲೈ ಕೊಡಬೇಕು. ಇಲ್ಲಿ ಚಪಾತಿನೂ ಮಾಡಬೇಕು. ಮತ್ತು ಚಪಾತಿ ಮಾಡೋದು ಬಿಟ್ಟು ಕೈ ತಗೊಂಡು ಗ್ಯಾಸ್ ಸಣ್ಣ ಇಟ್ಟು ಲೈಟ್ರ ಕೆಟ್ಟೈತ್ರಿ. ಇದು ಡೇಂಜರ್ ಐತಿ ಭಾಳ. ಈ ಹೊಸ ತೊಗೊಂಬಂದಿದ್ರು ಮಕ್ಳು ಕೆಡಿಸಿಟ್ರು ಅದನ್ನು. ಇದು ಹತ್ತತ್ತ ಬಿಡ್ತಾ ಒಂಥರ ಲಾಟ್ರಿ ಇದ್ದಂಗೆ ಇದು. ಸೊ ಹಾಗಾಗಿ ಮತ್ತು ಗ್ಯಾಸ್ ಆರನ ಮತ್ತು ಅದು ಸಾಕಾಗುತ್ತೆ. ಲೈಟ್ರಿಗೆ ತೊಗೊಂಬ ಅನ್ನಂಗೂ ಇಲ್ಲ. ಈಗ ಮಕ್ಳು ಕೆಡಿಸಿಟ್ಟಾರ, ಅಡುಗೆ ಮನೆಯಾಗ ಬರಬೇಡ್ರಿ ಅಂದ್ರೆ ಕೇಳಲ್ಲ. ಅವು ಮಕ್ಳು ಮಾಡೋ ಕೆಲ್ಸಿಗೆ ನಾ ಬಯಸ್ಕೋಬೇಕು. ಅದಕ್ಕಂತ ಲೈಟ್ರ್ ತಂದು ಕೊಡು ಅನ್ನೋದೂ ಇಲ್ಲ. ಇರೋದ್ರೊಳಗೆ ಅಡ್ಜಸ್ಟ್ ಮಾಡಬೇಕು. ಹಂಗಾಗಿ ಚಪಾತಿ ಹಂಚು ಸಣ್ಣ
ಸಣ್ಣವ್ರು ಇಟ್ಟು ಕೈ ತೊಗೊಂಡು ಮತ್ತು ಸೀರೆ ಫೋಟೋ ಅದನ್ನೆಲ್ಲ ಸೆಂಡ್ ಮಾಡಿ ಅವ್ರು 5 ಮಿನಿಟ್ ವೇಟ್ ರೀ ಫೋನ್ಪೇ ಮಾಡ್ತೀನಿ ಅಂತ ಹೇಳ್ಯಾರ. ಸೊ ಹಾಗಾಗಿ ಅದ್ರ ಸಂಬಂಧ ಅದು ಕೆಲಸ ಮುಗಿಸ್ಕೊಂಡು ಇದೆಲ್ಲ ಅಷ್ಟು ಶೂಟ್ ಮಾಡ್ಕೋಬೇಕಂದ್ರೆ ನನಗಾಗಲಿಲ್ಲ. ಅದಕ್ಕಂತೇಳಿ ರೆಸಿಪಿ ಶೂಟ್ ಮಾಡಲಿಲ್ಲ. ಬಟ್ ಯಾವಾಗಾದ್ರೂ ನೀವಂತಿದ್ದಂಗೆ ಮಾಡ್ತೀನಿ. ಈಗ ನನಗಂತರೂ ಯಾವಾಗ ಊಟ ಮಾಡಿ ನನ್ನ ಕ್ಯೂರಿಯಾಸಿಟಿಯಿಂದ ಕಾಯಕತ್ತೀನಿ, ನಿಮಗೂ ತೋರಿಸ್ತೀನಿ ಬರ್ರಿ. ಸೋಯಾಬೀನ್ ಪಲ್ಯ ಮಾಡಿ ನೋಡ್ರಿ. ಕೈಪಲ್ಯ ಖಾಲಿ ಆಗಿತ್ತು, ಟಮಾಟಿ ಉಳ್ಳಾಗಡ್ಡಿ ಇತ್ತು, ಬೆಳ್ಳುಳ್ಳಿ ಅಂತೂ ಸುಲಿದು ಇಟ್ಟಿದ್ದೆ, ಕೊತ್ತಂಬರಿ ಇತ್ತು. ಇದ್ರೊಳಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಫ್ರಿಜ್ನೊಳಗೆ ಸೋಯಾಬೀನ್ ಇತ್ತು. ಸೊ ತಡ ಮಾಡೋಕ್ಕೆ ಹೋಗಲಿಲ್ಲ, ಹಂಗೆ ಪಟಾಪಟ್ ಅಂತೇಳಿ ಮಾಡಿಬಿಟ್ಟೆ. ಮನೆ ಎಲ್ಲ ಘಮ 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 ಅನ್ನತ್ತೈತಿ ನೋಡ್ರಿ. ಎಣ್ಣೆ ಎಲ್ಲ ಹೆಂಗೆ ತೇಲೈತಿ, ಸೂಪರಾಗಿ ಆಗೈತಿ ಪಲ್ಯ ಅಂದ್ರೂ ಕೂಡ. ಇದು ಬಂದ್ ಮಾಡಾಮಂತ ಬಾಂಡೆ ನೋಡ್ರಿ ಕಚ್ಚಿ ಪಿಚ್ಚಿ ಆಗ್ಯಾವು. ಮತ್ತಿಷ್ಟು ಬಾಂಡೆ ಬಿದ್ದಾವು, ನೀರು ಹೋಗ್ಬಿಡ್ತಾವ್ರಿ ಫ್ರೆಂಡ್ಸ. ಇವತ್ತು ಸೂಟಿ ಐತಿ, ಹಂಗಾಗಿ ಆರಾಮ್ಸಿರಿ ಮಾಡೋದ್ರಾಗ ಇಷ್ಟು ತಿಕ್ಕದ್ರಾಗ ಮತ್ತು ಅಷ್ಟು ಬಿದ್ದಾವು. ಈಗಿಟ್ಟು ನಾದಿದ್ದು ಮತ್ತು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು, ಚಾದ್ದು ನಾಷ್ಟದ್ದು ಎಲ್ಲ ಮಸಾಲೆ ಮಿಕ್ಸಿ ಮಾಡ್ಕೊಂಡಿದ್ದು ಇದೆಲ್ಲನೂ ಬಿದ್ದಾವ. ಸೊ ಪರವಾಗಿಲ್ಲ, ಅದನ್ನೆಲ್ಲ ನೀಟ್ ಮಾಡ್ಕೊತೀನಿ. ಮಸ್ತ್ 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 ಸೋಯಾಬೀನ್ ಪಲ್ಯ. ಯಾರಿಗೆ ಈ ಥರ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ಈ ರೆಸಿಪಿ ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೆಕ್ಸ್ಟ್ ಯಾವಾಗಾರ ನೀವು ಅಂತಿದ್ದಾಗ ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಮಾನೆ ಹಣ್ಣು ತೊಗೊಂಬಂದಾರೆ ಯಜಮಾನ್ರು. ಇವು ಜಬರ್ದಸ್ತಿಲೇನ ಹಣ್ಣು ಮಾಡಿದ್ದದ ನೋಡ್ರಿ. ಮ್ಯಾಗ ಎಷ್ಟು ಕಲರ್ ಕಾಣಿಸ್ತಾವು, ಒಳಗಡೆ ಬೆಳಗದವು. ಇದು ವಿಡದಾಗ ಎಲ್ಲೋ ಕಾಣಿಸಕತ್ತೈತಿ, ಬೆಳಗದವು. ಬಿರುಸೈತ್ರಿ ಒಳಗೆ, ಹಿಂಗೆ ಇದು ಇಲ್ಲ, ರಸ 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 ಇಲ್ಲ ನೋಡ್ರಿ. ಎಲ್ಲ ಒಟ್ಟಪ್ಪ ಅದೆಲ್ಲ ಹೆಂಗಿರುತ್ತೆ. ಈಗ ಅದ ಹೋಳಿನ ತಿನ್ಬೇಕ್ರಿ. ಈಗ ಹೆಚ್ಚಿಗೆ ತಿನ್ಬೇಕಂತಂದ್ರೆ ಈಗ ಮಳೆ ಬರೋ ಟೈಮು, ಒಳಗಡೆ ಎಲ್ಲ ಹುಳಾಗಿರ್ತಾವೆ. ಮನೆಲ್ಲ ಕೊಯ್ದು ನೋಡಿ ಒಂಥರ ಮನೆ ಎಣ್ಣೆ ಬ್ಯಾಡ ಅನ್ನಂಗೆ ಆಗ್ಬಿಟ್ಟಿತ್ತು. ಅಂದರೂ ಈ ಸದ್ಯಕ್ಕೆ ವರ್ಷನ್ಗಟ್ಲೆ ಸಿಗಂಗಿಲ್ಲಲ್ಲ, ಅದಕ್ಕಂತೇಳಿ ಕಟ್ ಮಾಡೇ ತಿನ್ನೋದು ನೋಡಿ. ಓಕೆ, ಈ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತೀವಿ. ಮನೆ ತೊಗೊಂಬಂದಾರೆ ಯಜಮಾನ್ರು 100 ರೂಪಾಯಿಗೆ 2 ಕಿಲೋ ಅಂತ. ಬಟ್ ಏನೇ ಹೇಳಿ ನಮ್ಮ ಊರಾಗ ಹಣ್ಣು ಭಾಳ ಮಿಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.